ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಸಮರ್ಪಣೆ. ತಿಳಿ ನೀಲಿ ಬಣ್ಣದ ತೆಳುವಾದ ಸೀರೆ, ಜಡೆ ಹಾಕದೆ ಸೆಂಟರ್ ಕ್ಲಿಪ್ ಹಾಕಿ ಬಿಟ್ಟಿರುವ ಕೂದಲು, ಕೈಯಲ್ಲಿ ಒಂದು ಕಡೆ ರಿಸ್ಟ್ ವಾಚ್ ಇದ್ದರೆ ಇನ್ನೊಂದು ಕಡೆ ಡೈಮಂಡ್ ಬಳೆ, ಕತ್ತಿಗೆ ಸುತ್ತುವರೆದ ಸಣ್ಣ ತಾಳೆ, ಹಣೆಯ ಮೇಲೆ ಕೆಂಪು ಬಿಂದಿ, ತುಟಿಗೆ ಕೊಂಚ ಗುಲಾಬಿ ಬಣ್ಣದ ಲಿಪ್ಸ್ಟಿಕ್, ಮಾರ್ಕೆಟ್ನಲ್ಲಿ ರಸ್ತೆಯ ಅಂಚಿನಲ್ಲಿ ಕೈಯಲ್ಲಿ ಶಾಪಿಂಗ್ ಬ್ಯಾಗ್ ಹಿಡಿದು ಜನಜಂಗುಳಿಯ ಮಧ್ಯೆ ಬರುತ್ತಿರುವ ತನ್ನ ಪ್ರೇಯಸಿಯನ್ನು ದೂರದಿಂದಲೇ ನೋಡಿ ಗುರುತಿಸಿದ ಅಜಯ್ ಕಣ್ಣಲ್ಲಿ ಕಂಬನಿ. 12 ವರ್ಷಗಳ ದೀರ್ಘ ಕಾಲದ ನಂತರ ಇಂದು ನೋಡುತ್ತಿರುವುದು ಅವಳನ್ನ. ಅಂದು ವಿಧಿಯಾಟವೋ ಅಥವಾ ತನ್ನವರ ಕುತಂತ್ರವೋ, ದೂರವಾದ ಅವಳು ಹೇಗಿದ್ದಾಳೋ ಎಂದು ಹಲವು ವರ್ಷಗಳು ಚಡಪಡಿಸಿದ್ದುಂಟು. ಅವಳ ನೆನಪಲ್ಲಿ ಹಲವು ವರ್ಷಗಳು ಮದುವೆಯಾಗದೆ ಕುಳಿತ ಅಜಯ್ ತನ್ನ ತಂದೆ ತಾಯಿಯ ಒತ್ತಾಯಕ್ಕೆ ಮದುವೆ ಏನೋ ಆದ. ಆದರೆ ಹೆಂಡತಿ ಶುದ್ಧ ಸ್ವಾರ್ಥಿ, ಜಗಳಗಂಟಿ, ದುಡ್ಡಿಗಾಗಿ ಬದುಕುವವಳು. ಇಷ್ಟ ಇದ್ದಾಗ ಹತ್ತಿರ ಸೇರಿಸೋದು, ಇಲ್ಲ ಎಂದಾಗ ದೂರ ತಳ್ಳೋದು. ಅವಳ ವರ್ತನೆ ಇವನು ನೆಗ್ಲೆಕ್ಟ್ ಮಾಡಲೇಬೇಕು. ಗಂಡನಾಗಿ ತನ್ನೆಲ್ಲ ಕರ್ತವ್ಯ ನಿಭಾಯಿಸಲೇಬೇಕು. ಹಾಗೆ ಕುಂಟುತ್ತಾ ಜೀವನ ಸಾಗುತ್ತಿದೆ ಒಂಥರ. ದಯೆಯೇ ತೋರದ ವಿಧಿ ಕೊಟ್ಟ ಸಮಯದ ಬರೆಯನ್ನು ತಾಳಲೇಬೇಕಲ್ಲವಾ? ಇಂದು ಅದೇ ವಿಧಿ ಮತ್ತೊಂದು ಗಾಯ ಹೃದಯಕ್ಕೆ ನೀಡಲೆಂದೇ ಅವಳನ್ನು ಇವನ ಮುಂದೆ ತಂದು ನಿಲ್ಲಿಸಿದೆ. ದೂರದಿಂದ ಮೆಲ್ಲಗೆ ಏನೋ ಯೋಚಿಸುತ್ತಾ ಬರುತ್ತಿರುವವಳ ಮುಖದಲ್ಲಿ ನಗು ಇಲ್ಲ. ತನ್ನ ಬಟ್ಟಲುಗಣ್ಣುಗಳನ್ನು ಅತ್ತಿತ್ತ ಹಾರಿಸದೆ ನೇರ ನೆಲವ ನೋಡುತ್ತಿವೆ. ಸ್ವಲ್ಪವೂ ಚೇಂಜ್ ಆಗಿಲ್ಲ, ಇದ್ದ ಹಾಗೆ ಇದ್ದಾಳೆ. ಇವರಿಬ್ಬರೂ ಇದ್ದದ್ದು ಒಂದು ಟೌನ್. ಹೈಸ್ಕೂಲ್ನಲ್ಲಿ ಪ್ರವೇಶ ಪಡೆದಾಗ ಒಂದೇ ಸೆಕ್ಷನ್ ಸ್ಟೂಡೆಂಟ್. ಕಾಲ ಕಳೆದಂತೆ ಇಬ್ಬರಿಗೂ ಗಾಢವಾದ ಪರಿಚಯವಾಯಿತು. ಇನ್ನುಳಿದ ಸ್ನೇಹಿತರಂತೆ ಹೈಸ್ಕೂಲ್ ಮುಗಿಸಿ ಇವರ ಫ್ರೆಂಡ್ಸ್ ಗ್ರೂಪ್ ಮಾತಾಡಿಕೊಂಡು ಒಂದೇ ಕಾಲೇಜಿನಲ್ಲಿ ಪ್ರವೇಶ ಪಡೆದರು. ಗ್ರೂಪ್ ಸ್ಟಡಿ, ಸೇಮ್ ಬ್ಯಾಚ್, ಲ್ಯಾಬ್ ಎಲ್ಲವೂ ಅವರಿಬ್ಬರನ್ನ ಹತ್ತಿರ ತಂದಿತ್ತು. ಅಜಯ್ಗೆ ಅವಳು ಹೈಸ್ಕೂಲ್ನಿಂದ ಇಷ್ಟ. ಅವಳ ಮೃದು ಸ್ವಭಾವ, ಯಾರನ್ನೂ ಎಂದಿಗೂ ಎದುರು ಮಾತನಾಡದವಳು. ಗ್ರೂಪಿನಲ್ಲಿದ್ದರೂ ತನ್ನ ಪಾಡಿಗೆ ತಾನು ಇರುತ್ತಿದ್ದಳು. ಹೆಚ್ಚು ಮಾತನಾಡದ ಸ್ವಭಾವ ಇದ್ದುದರಿಂದ ಇವನು ಅವಳಿಗೆ ತನ್ನಿಷ್ಟದ ಬಗ್ಗೆ ಹೇಳಿಕೊಳ್ಳಲು 5 ವರ್ಷಗಳು ತೆಗೆದುಕೊಂಡನು. ಅಂದು ರಿಸಲ್ಟ್ ಬರುವ ದಿನ. ಒಂದು ದಿನದ ಹಿಂದೆಯೇ ಇಂಟರ್ನೆಟ್ನಲ್ಲಿ ನೋಡಿದ್ದರೂ ಎಲ್ಲರೂ ಮೀಟ್ ಆಗಬಹುದೆಂದು ಮಾತನಾಡಿ ಅಂದು ಕಾಲೇಜ್ನಲ್ಲಿ ಸೇರಿದ್ದರು. ಮನಸ್ಸು ತೃಪ್ತಿಯಾಗುವಷ್ಟು ಹರಟೆ ಹೊಡೆದರು. ಎಲ್ಲರೂ ರಿಸಲ್ಟ್ ನೋಡಿಕೊಂಡು ಖುಷಿಯಿಂದ ಮುಂದೇನು ಮಾಡಬೇಕೆಂದು ಯೋಚಿಸುತ್ತಾ ಮನೆಗೆ ಹೋಗಲು ಸಜ್ಜಾದರು. ಹೇಗೆ ಮಾತಾಡೋದು ಎನ್ನುವ ಚಿಂತೆ ಹೊತ್ತ ಅಜಯ್ ಸ್ವಲ್ಪ ಹಿಂಜರಿಯುತ್ತಲೇ ಶ್ರೀ ಎಂದು ಕರೆದನು. ಹಿಂತಿರುಗಿ ನೋಡಿದಾಗ ಎದೆ ಜಲ್ ಎಂದಿತವನಿಗೆ. ಮರುಕ್ಷಣವೇ ಅವಳ ಮೊಗದ ನಗು ಅವನಿಗೆ ಧೈರ್ಯ ಕೊಟ್ಟಿತು. ತಿರುಗಿದವಳೆ, ಏನು ಅಜಯ್ ಎಂದು ಕೇಳಿದಳು. ಸ್ವಲ್ಪ ಹೆದರುತ್ತಲೇ, ನಿನ್ನ ಜೊತೆ ಸ್ವಲ್ಪ ಮಾತನಾಡಬೇಕು, ಮನೆಗೆ ಹೋಗಬೇಡ, ಅವರೆಲ್ಲ ಹೋಗಲಿ ಎಂದನು ಅವಳ ಕಣ್ಣಲ್ಲೇ ನೋಡುತ್ತಾ. ಮತ್ತದೇ ಮತ್ತೇರಿಸುವ ನಗೆ ಅವಳ ಮೊಗದಲ್ಲಿ. ತಲೆ ಮತ್ತೆ ತಿರುಗಿತು ಅವಳ ನಗು ಮುಖದ ಸೌಂದರ್ಯ ಕಂಡು. ಅವನು ಹೇಳಿದ ಹಾಗೆ ಎಲ್ಲರನ್ನೂ ನೆಪ ಹೇಳಿ ಕಳುಹಿಸಿದಳು. ಈಗ ಕಾಲೇಜ್ನಲ್ಲಿ ಇವರಿಬ್ಬರೇ. ಅವನ ಹತ್ತಿರ ಬೈಕ್ ಇತ್ತು. ಅವಳು ಕಾಲ್ನಡಿಗೆಯಲ್ಲಿ ಬಂದಿದ್ದಳು. ಬೈಕ್ ಮೇಲೆ ಎಲ್ಲಿಗಾದರೂ ಹೋಗಬೇಕೆಂದರೆ ಯಾರಾದರೂ ನೋಡುತ್ತಾರೆ ಎನ್ನುವ ಭಯ. ಅದಕ್ಕೆ ಕಾಲೇಜಿನಲ್ಲಿಯೇ ಮಾತಾಡಬೇಕು ಎಂದುಕೊಂಡಿದ್ದ. ಆದರೆ ಅಲ್ಲಿ ಲೆಕ್ಚರರ್ಸ್ ಇದ್ದಾರೆ. ನಂತರ ಅವನಿಗೆ ಹೊಳೆದದ್ದು ಕಾಲೇಜ್ ಪಕ್ಕದಲ್ಲಿರುವ ನಂದೀಶ್ವರ ದೇವಾಲಯ. ಶ್ರೀ, ನೀನು ನಡೆಯುತ್ತಾ ದೇವಸ್ಥಾನಕ್ಕೆ ಬಾ, ನಾನು ಬೈಕ್ ಪಾರ್ಕ್ ಮಾಡಿ ಬರುತ್ತೇನೆ ಎಂದು ಹೇಳುತ್ತಾನೆ. ಎನ್ನುತ್ತಾ ಮುಂದೆ ನಡೆಯುತ್ತಿರುವವಳನ್ನು ನೋಡಿ ತಾನು ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಹೊರಟ. ಬೈಕ್ ನಿಲ್ಲಿಸಿ ದೇವಸ್ಥಾನದ ಒಳಗೆ ಹೋದಾಗ ಅಲ್ಲಿಯೇ ಆವರಣದಲ್ಲಿ ಬೆಂಚಿನ ಮೇಲೆ ಕುಳಿತಿದ್ದಳು. ಅವಳ ಹಣೆಯ ಮೇಲಿನ ಕುಂಕುಮ ಹೇಳುತ್ತಿತ್ತು ಅವಳು ದೇವರ ದರ್ಶನ ಪಡೆದೇ ಬಂದು ಕುಳಿತಿದ್ದಾಳೆ ಎಂದು. ಅವಳನ್ನೇ ನೋಡುತ್ತಾ ತಾನೂ ದರ್ಶನಕ್ಕೆಂದು ಒಳಗೆ ನಡೆದ. ಅವಳು ಸಹ ಇವನನ್ನು ನೋಡಿ ಸುಮ್ಮನಾದಳು. ತನ್ನ ಪ್ರೀತಿ ತನಗೆ ದೊರಕಲೆಂದು ಬೇಡಿಕೊಂಡು ಪ್ರಸಾದ ಪಡೆದು ತಿನ್ನದೆಯೇ ಕೈಯಲ್ಲಿಟ್ಟುಕೊಂಡು ಬಂದ. ಅವಳು ಕಣ್ಣೆತ್ತಿ ನೋಡಿದಳು. ಅವಳಲ್ಲಿಯೂ ಗಾಬರಿ ಎದ್ದು ಕಾಣುತ್ತಿತ್ತು. ತನ್ನ ಹೆದರಿಕೆಯಲ್ಲಿ ಅವಳ ವರ್ತನೆ ಬಗ್ಗೆ ಗಮನಿಸಲೇ ಇಲ್ಲ ಅವನು ಕುಳಿತ ಕ್ಷಣವೇ ಇವಳೇ ಮೊದಲು ಮಾತು ಶುರು ಮಾಡಿದಳು. ಅಜಯ್, ನನಗೆ ನೀನಂದ್ರೆ ಇಷ್ಟ ಎಂದಳು. 1 ನಿಮಿಷ ದಂಗಾದನೋ. ಮಾತುಗಳೇ ಹೊರಡಲಿಲ್ಲ ಅವನಿಗೆ. ತಾನು ಹೇಳಬೇಕೆಂದುಕೊಂಡ ಮಾತು ತನಗಿಂತ ಮುಂಚೆ ಅವಳೇ ಮೊದಲು ಹೇಳಿದ್ದಾಳೆ.
ಕೆಳಗೆ ಮುಖ ಹಾಕಿದ ಅವಳು ಅವನಿಂದ ಏನೂ ಉತ್ತರ ಬರದಿದ್ದಾಗ ಕಣ್ಣೆತ್ತಿ ನೋಡುತ್ತಾಳೆ. ಒಂದು ಚೆಂದದ ನಗೆ ಬೀರಿದನು. ಅದೇ ತೇಜಸ್ಸು ಮುಖದಲ್ಲಿ ಕಿರುಮಿಸಿ ಹೆಂಚಿನ ಸುಂದರ ನಗು. ನಗುತ್ತಿದ್ದರೆ ಕೆನ್ನೆಗೆ ಗುಳಿ ಬೀಳುತ್ತದೆ. ಟೀ ಶರ್ಟ್ ಮತ್ತು ಜೀನ್ಸ್ನಲ್ಲಿ ತುಂಬ ಹ್ಯಾಂಡ್ಸಮ್ ಆಗಿ ಕಾಣುತ್ತಿದ್ದಾನೆ. ಕಾತುರದ ದೃಷ್ಟಿಯಿಂದ ನೋಡುತ್ತಿರುವ ತನ್ನವಳನ್ನೇ ನೋಡುತ್ತಾ, ನಾನು ಇದನ್ನೇ ಹೇಳಲು ನಿನ್ನ ಇಲ್ಲಿಗೆ ಕರೆತಂದದ್ದು ಶ್ರೀ, ಲವ್ ಯು ಎಂದು ಹೇಳಿದಾಗ ಮತ್ತೆ ನಗುತ್ತಾ ಕಣ್ಣ ದೃಷ್ಟಿ ಬದಲಾಯಿಸಿದಳು. ಹೀಗೆ ಶುರುವಾಗಿತ್ತು ಅವರ ಪ್ರೇಮ. ಅವಳನ್ನು ನೋಡಿ ಕಣ್ಣ ಹೊದ್ದೆಯಾದದ್ದು. ಅವನ ಹತ್ತಿರ ಕುಳಿತ ಅವನ ಫ್ರೆಂಡ್ಸ್ ಅವನನ್ನು ನೋಡಿದರು. ಯಾಕೆ ಕಣ್ಣಲ್ಲಿ ನೀರು ಅಜಯ್ ಎಂದು ಭುಜದ ಮೇಲೆ ಕೈ ಇಟ್ಟು ಕೇಳಿದಾಗ ಶ್ರೀ ಇರುವ ಕಡೆ ನೋಡುವಂತೆ ಸನ್ನೆ ಮಾಡಿದ. ಅವಳನ್ನು ನೋಡಿದ ಅವನ ಫ್ರೆಂಡ್ಸ್ಗೆ ಅರ್ಥವಾಯಿತು, ಇವಳು ಅಜಯ್ ಪ್ರೀತಿಸಿದ ಹುಡುಗಿ ಅಂತ. ತನ್ನ ಜೊತೆಯಲ್ಲೇ ಗೌರ್ನಮೆಂಟ್ ಲೆಕ್ಚರರ್ ಆಗಿದ್ದ ಸುಹಾಸ್ ಅಜಯ್ನ ಒಳ್ಳೆಯ ಗೆಳೆಯನಾಗಿದ್ದನು. ಅವನಿಂದ ಇವರ ಜೀವನ ಬಗ್ಗೆ ಏನೂ ಮುಚ್ಚಿಟ್ಟಿದ್ದಿಲ್ಲ. ನೋಡುತ್ತಲೇ ಅವಳ ಮುಂದೆ ಒಂದು ಕಾರ್ ಬಂದು ನಿಂತಿತು. ಅವಳು ಅದರಲ್ಲಿ ಹೇರಿ ಹೊರಟೇ ಬಿಟ್ಟಳು. ಅಜಯ್ನ ಭುಜದ ಮೇಲೆ ಕೈ ಇಟ್ಟು ಸಮಾಧಾನ ಹೇಳಿ ಅಲ್ಲಿಂದ ಕರೆದುಕೊಂಡು ಹೋದರು. ರಾತ್ರಿ ಹೋಗಿ ಮಲಗಿದವನಿಗೆ ಕಣ್ಣ ಮುಂದೆ ಅವರಿಬ್ಬರೂ ಕಳೆದ ಎಲ್ಲ ಕ್ಷಣಗಳು ಬಂದು ಹೋದವು. ನಿದ್ದೆ ಬಾರದಂತಾಯಿದ್ದು. ಹಾಸಿಗೆಯಲ್ಲಿ ಹೊರಳಾಡಿದ್ದು. ಅವಳನ್ನು ಅವನು ಇಂದಿಗೂ ಮರೆತಿರಲಿಲ್ಲ. ಅವನ ಮನದಾಳದಲ್ಲಿ ಅವಳ ಹೆಜ್ಜೆಯ ಗುರುತು ಹಾಗೆ ಅಚ್ಚಳಿಯದೇ ಉಳಿದಿದ್ದವು. ಕಾಲೇಜಿಗೆ 2 ದಿನದ ರಜೆ ಹಾಕಿದ್ದ. ತನ್ನ ಆಪ್ತ ಗೆಳೆಯನ ಮದುವೆ, ಡೆಸ್ಟಿನೇಷನ್ ವೆಡ್ಡಿಂಗ್ ಬರಲೇಬೇಕೆಂಬ ಹಠ ತೊಟ್ಟು ಇವನನ್ನು ಒಪ್ಪಿಸಿದ್ದ. ತನ್ನ ಲೈಫ್ ಹಾಳಾದಾಗಿನಿಂದ ಎಲ್ಲರ ಜೊತೆ ಸಂಪರ್ಕ ಕಡಿದು ತಾನಾಯಿತು, ತನ್ನ ಕೆಲಸವಾಯಿತು ಎಂದು ಬದುಕುತ್ತಿದ್ದ. ಇವನ ಜೀವನ ಬಗ್ಗೆ ಎಲ್ಲರಿಗೂ ಗೊತ್ತಿದ್ದ ವಿಷಯವೇ. ತನ್ನ ಗೆಳೆಯನ ಬಗ್ಗೆ ನೋವಿತ್ತು ಎಲ್ಲರಲ್ಲೇ. ಮರುದಿನ ಬೆಳಗ್ಗೆ ಎದ್ದು ರಾತ್ರಿ ಪ್ಯಾಕ್ ಮಾಡಿದ ಲಗೇಜ್ ಹೊತ್ತು ಗೋವಾ ಕಡೆ ಪ್ರಯಾಣ ಬೆಳೆಸಿದ. ಅಲ್ಲಿಗೆ ತಲುಪುತ್ತಲೇ ತನ್ನ ಫ್ರೆಂಡ್ಸ್ಗೆ ಕಾಲ್ ಮಾಡಿದ. ಅವನನ್ನು ಕರೆಯಲು ಬಂದ ಫ್ರೆಂಡ್ಸ್ ಅದೇ ಹಳೆಯ ಕಾಲೇಜ್ ಫ್ರೆಂಡ್ಸ್. ಅವರ ಜೊತೆ ಬೀಚಿನ ಒಂದು ಹೋಟೆಲ್ ತಲುಪಿದರು. ಇಡೀ ರಾತ್ರಿ ತನ್ನ ಹಳೆಯ ಫ್ರೆಂಡ್ಸ್ ಜೊತೆ ಹರಟೆ ಹೊಡೆದನು. ಅದರಲ್ಲಿ ಒಬ್ಬರೂ ಸಹ ಅವನೆದುರು ಶ್ರೀ ಹೆಸರು ತೆಗೆಯುವ ಧೈರ್ಯ ಕೂಡ ಮಾಡಲಿಲ್ಲ. ನಡುರಾತ್ರಿಯವರೆಗೆ ಮಾತನಾಡಿದ್ದ ಅವರೆಲ್ಲ ಬೆಳಗ್ಗೆ ಎದ್ದದ್ದೇ ಲೇಟ್. ಆದರೆ ಮೊನ್ನೆ ಅವಳನ್ನು ಮಾರ್ಕೆಟ್ನಲ್ಲಿ ನೋಡಿದಾಗನಿಂದ ಅವನು ನಿದ್ರೆ ಎನ್ನುವುದೇ ಮರೆತಿದ್ದ. ಅವಳ ಜೊತೆ ಜೀವನ ಅರ್ಥಪೂರ್ಣವಾಗಿ ಸಾಗಿಸುವ ಕನಸು ಕಟ್ಟಿದ ಅವನ ಕಣ್ಣುಗಳಿಗೆ ನಿದ್ರೆ ತಪ್ಪಿ ಹಲವು ವರ್ಷಗಳೇ ಆಗಿದ್ದವು. ಎಲ್ಲರೂ ನಿದ್ರಿಸುತ್ತಿರುವಾಗ ಬೇಗ ಎದ್ದ ಅವನು ಬೆಳಗ್ಗೆ 6 ಗಂಟೆಗೆ ರೂಮಿನಿಂದ ಹೊರಬಂದನು. ಹೋಟೆಲ್ನಿಂದ ಹೊರಬಂದು ಬೀಚಿನ ದಂಡೆಗೆ ನಡೆಯುತ್ತಾ ವಿಶಾಲವಾದ ನೀರಿನ ದೂರದ ಅಳತೆಯನ್ನು ನೋಡುತ್ತಾ ಇದ್ದನು. ಸ್ವಲ್ಪ ದೂರ ಹೋಗುತ್ತಲೇ ಅಲ್ಲಿರುವ ಕಲ್ಲು ಬಂಡೆಗೆ ಯಾರೋ ಮುದುರಿಕೊಂಡು ಕುಳಿತಿರುವ ಹಾಗೆ ಕಾಣಿಸಿತ್ತು. ಹೆಜ್ಜೆಗಳು ಇಡುತ್ತಾ ಹೋದಂತೆ ಮತ್ತದೇ ನೆರಳು, ಅವಳ ನೆರಳು. ಅಲ್ಲಿ ಕುಳಿತಿರುವುದು ಅವಳೇ. ತನ್ನ ಮೊಣಕಾಲುಗಳನ್ನು ತನ್ನೆರಡೂ ತೋಳುಗಳಲ್ಲಿ ಗಟ್ಟಿಯಾಗಿ ಹಿಡಿದುಕೊಂಡು ಸಮುದ್ರವನ್ನು ನೋಡುತ್ತಾ ಕುಳಿತಿದ್ದಳು. ಅಷ್ಟು ಮುಂಜಾನೆ ಸಮಯದಲ್ಲಿ ಯಾರೂ ಇರದ ಜಾಗದಲ್ಲಿ ಇವಳೇಕೆ ಹೀಗೆ ಕುಳಿತಿದ್ದಾಳೆ? ಹೋಗಿ ಕೇಳಲಾ ಎಂದು ಮನಸ್ಸು ಹೇಳಿತು. ಆದರೆ ಈ 12 ವರ್ಷಗಳ ಅಂತರ ಹೇಗೆ ಅವಳನ್ನು ಮಾತನಾಡಿಸುವುದು? ಕೊಟ್ಟ ಭಾಷೆ ಕಾಪಾಡಿಕೊಳ್ಳಲಾಗದೆ ಅವಳನ್ನು ಮತ್ತು ತನ್ನನ್ನು ಈ ಸ್ಥಿತಿಗೆ ತಂದು ನಿಲ್ಲಿಸಿದ ನಾನು ಇಂದು ಬೇರೆಯವರ ಹೆಂಡತಿಯಾದ ಅವಳನ್ನು ಹೇಗೆ ಎದುರಿಸುವುದು ಎಂದು ಯೋಚಿಸಿ ಅಲ್ಲಿಂದ ಹಿಂತಿರುಗಿ ರೂಮಿಗೆ ಬಂದನು. ಬಂದ ನಂತರ ಎಲ್ಲರನ್ನೂ ಎಚ್ಚರಿಸಿ ರೆಡಿ ಆಗಲು ಹೇಳಿ ತಾನೂ ರೆಡಿಯಾದನು. ಸಾಯಂಕಾಲ ಮದುವೆ. ಬಂದ ನಂತರ ಮದುಮಗನನ್ನು ಭೇಟಿಯಾಗದೆ ನೇರ ಹಳೆಯ ಫ್ರೆಂಡ್ಸ್ ಜೊತೆ ಅವರಿದ್ದ ಹೋಟೆಲ್ಗೆ ಬಂದಿದ್ದ. ಡೆಸ್ಟಿನೇಷನ್ ವೆಡ್ಡಿಂಗ್ ಇರುವುದು ಮತ್ತೊಂದು ಹೋಟೆಲ್ನಿನ ಮುಂದಿರುವ ಬೀಚ್ ಆವರಣದಲ್ಲಿ. ರೆಡಿಯಾಗಿ ಕಾರ್ ಹತ್ತಿ ಎಲ್ಲರೂ ವೆಡ್ಡಿಂಗ್ ಜಾಗವನ್ನು ತಲುಪಿದರು. ಕಾರ್ ಪಾರ್ಕ್ ಮಾಡಿ ಕೆಳಗಿಳಿದು ಹೊಳನಡೆದರು. ಎಂಟ್ರಿ ತುಂಬ ಸುಂದರವಾಗಿ ಹೂವಿನ ಅಲಂಕಾರವನ್ನು ಹೊಂದಿತ್ತು. ಬಿಳಿ ಬಣ್ಣದ ಪರದೆಗಳಿಂದ ಹೊಳಬರುತ್ತಿರುವವರೆಗೆ ತಾನೆಲ್ಲೂ ಸ್ವರ್ಗದ ಒಳಗೆ ಪ್ರವೇಶಿಸುತ್ತಿರುವಂತೆ ಅನುಭವ. ಒಳಗೆ ಬಂದಂತೆ ಒಂದು ದೊಡ್ಡ ಜಾಗದಲ್ಲಿ ಸಾವಿರಾರು ಕುರ್ಚಿಗಳ ವ್ಯವಸ್ಥೆ. ಬಂದ ಗೆಸ್ಟ್ಗಳಿಗೆ ಕೂರಲು. ಅದರ ಎದುರು ತೆಂಗಿನ ಗಿಡದ ಎಲೆಗಳಿಂದ ಹೆಣೆದ ಮಂಟಪ. ಮಧ್ಯದಲ್ಲಿ ಮದುವೆ ಮಾಡಿಸಲು ಇಟ್ಟ ಹವನಕುಂಡ. ಎಲ್ಲವೂ ವೆಲ್ ಆರ್ಗನೈಸ್. ತನ್ನ ಫ್ರೆಂಡನ್ನು ಹುಡುಕುತ್ತಾ ಅವನ ರೂಮಿಗೆ ತಲುಪಿ ಅವನ ಜೊತೆ ಕುಳಿತನು. ಎಲ್ಲ ಸಂಪ್ರದಾಯಗಳು ಮುಗಿದಿದ್ದವು. ತಾಳಿ ಕಟ್ಟುವ ಶುಭ ಮುಹೂರ್ತಕ್ಕೆ ದಾರಿ ಕಾಯುತ್ತಿದ್ದರು.
ತನ್ನ ಫ್ರೆಂಡ್ಸ್ಗಳ ಜೊತೆ ಮಾತನಾಡುತ್ತಾ ಅವರ ಜೋಕ್ಸ್ಗಳಿಗೆ ನಗುತ್ತಾ ಇರುವವನಿಗೆ ಸಡನ್ ಆಗಿ ಹೊರಹೋಗಲು ಮನಸ್ಸು ಪ್ರೇರೇಪಿಸಿತು. ಅವರಿಂದ ಎಕ್ಸ್ಕ್ಯೂಸ್ ಪಡೆದು ರೂಮಿಂದ ಹೊರಗೆ ಬರುತ್ತಿದ್ದ. ಲೈಟ್ ಪಿಂಕ್ ಕಲರ್ ಜರಿ ಹಂಚಿನ ಸೀರೆ, ಅದೇ ಲೈಟ್ ಪಿಂಕ್ ಲಿಪ್ಸ್ಟಿಕ್, ಅದೇ ರಿಸ್ಟ್ ವಾಚ್, ಅದೇ ಡೈಮಂಡ್ ಬಳೆ, ಸರಳವಾದ ಜಡೆ, ಕತ್ತಿನಲ್ಲಿ ತಾಳಿ ಬಿಟ್ಟರೆ ಬೇರೇನೂ ಇಲ್ಲ. ತುಂಬ ಸಿಂಪಲ್ ಆದರೆ ಅಟ್ರಾಕ್ಟಿವ್. ತನ್ನ ಎದುರಲ್ಲಿ ತನ್ನ ಫ್ರೆಂಡ್ ಜೊತೆ ಬರುತ್ತಿರುವ ಶ್ರೀ ಕಣ್ಣಿಗೆ ಬಿದ್ದಳು. ಅವಳನ್ನು ನೋಡಿದವನೇ ಅಲ್ಲಿಯೇ ತಟಸ್ಥವಾಗಿ ನಿಂತನು. ಯಾಕೆ ಪದೇ ಪದೇ ದೈವ ತಮ್ಮಿಬ್ಬರನ್ನು ಎದುರಿಗೆ ಬರುವ ಹಾಗೆ ಮಾಡುತ್ತಿದೆ ಎನ್ನುವ ಆಲೋಚನೆಯಲ್ಲಿದ್ದ ಅವನಿಗೆ ನೆನಪಾದದು ಅವಳ ಕೈಯಲ್ಲಿನ ಬಳೆ ಮತ್ತು ವಾಚ್. ಅರೆ, ಅವೆರಡು ನಾನೇ ಗಿಫ್ಟ್ ಕೊಟ್ಟದ್ದು ತಾನೇ, ಇನ್ನೂ ನನ್ನನ್ನು ನೆನಪಿನಲ್ಲಿ ಇಟ್ಟುಕೊಂಡಿದ್ದಾಳಾ ಎಂದು ಕಣ್ಣಲ್ಲಿ ನೀರು ತುಂಬಿಕೊಂಡು ಅವಳನ್ನೇ ನೋಡುತ್ತಿರುವಾಗ ಅವಳ ಕಣ್ಣುಗಳು ಸಹ ಇವನ ಕಡೆಗೆ ಹರಿಯುತ್ತವೆ. ಅಜಯ್, ಇದು ಅವನೇನಾ? ತನ್ನ ಕಣ್ಣುಗಳನ್ನು ತಾನೇ ನಂಬದಾದಳು. ಅವನನ್ನು ಕಂಡ ಕಣ್ಣುಗಳಿಂದ ಧಾರೆಯೂ ಹುಕ್ಕಿ ಹರಿಯುತ್ತಿತ್ತು. ಎದೆ ಬಡಿತ ಜೋರಾಗೆ, ಕೈಕಾಲು ಶಕ್ತಿಹೀನ, ಮೈಯಲ್ಲಿ ನಡುಕ. ಇಷ್ಟು ವರ್ಷಗಳ ನಂತರ ಇಬ್ಬರು ಹೀಗೆ ಭೇಟಿಯಾಗುತ್ತೀವಿ ಅಂತ ತಿಳಿದಿರಲಿಲ್ಲ. ಇಬ್ಬರ ಕಂಗಳು ಸೇರಿದ್ದವು, ಆದರೆ ಕಣ್ಣೀರ ಕಡಲು ಮಾತ್ರ ಹರಿಯುವುದು ನಿಲ್ಲಲಿಲ್ಲ. ಅವನನ್ನು ಸ್ವಲ್ಪ ಹೊತ್ತು ನೋಡಿ ಶಾಕ್ನಲ್ಲಿದ್ದ ಶ್ರೀ ಅಲ್ಲಿ ನಿಲ್ಲಲಾಗದೆ ಓಡಿ ಹೋದಳು. ಇವನೂ ಸಹ ನಿಟ್ಟುಸಿರು ಬಿಟ್ಟು ಅಲ್ಲಿಯೇ ಎಲ್ಲೋ ಒಂದು ಮೂಲೆಯಲ್ಲಿ ಹೋಗಿ ಕುಳಿತನು. ಅಂದು ಶ್ರೀ ತಂದೆ ಹಠ ಮತ್ತು ಅಜಯ್ ತನ್ನ ಎಕ್ಸಾಮ್ಸ್ನಲ್ಲಿ ಹಿಂದೆ ಬಿದ್ದದ್ದೇ ಇವರ ಇವತ್ತಿನ ಪರಿಸ್ಥಿತಿಗೆ ಕಾರಣವಾಯಿತು. ಯಾರೋ ಫಾರಿನ್ ಹುಡುಗ ಬಂದ ಅಂತ ಶ್ರೀಯನ್ನು ಬ್ಲ್ಯಾಕ್ ಮೇಲ್ ಮಾಡಿ ಮದುವೆಗೆ ರೆಡಿ ಮಾಡಿದ್ದರು ಅವಳ ತಂದೆ. ಆದರೆ ಅಜಯ್ ಮೇಲಿನ ನಂಬಿಕೆ ಬಿಡದೆ ನನ್ನ ಕರೆಯಲು ಬಾ, ಓಡಿ ಹೋಗಿಯಾದರೂ ಮದುವೆ ಆಗೋಣ ಎಂದು ಹೇಳಿದ್ದಳು. ನಿನಗೋಸ್ಕರ ಕಾಯುತ್ತಾ ಇರ್ತೀನಿ, ಬೇಗ ಬಂದು ನನ್ನ ಕರ್ಕೊಂಡು ಹೋಗು ಅಂತ ಹೇಳಿದ್ದಳು. ಅವಳು ಕಾಯುತ್ತಾ ಅಲ್ಲಿಯೇ ಕುಳಿತಳು. ಆದರೆ ಅಜಯ್ ಮಾತ್ರ ಬರಲಿಲ್ಲ. ಅವಳ ಕಾಯುವಿಕೆಯಲ್ಲಿ ಮದುವೆ ನಡೆದೇ ಹೋಗಿತ್ತು. ಇವರಿಬ್ಬರೂ ಇಲ್ಲಿ ಸೇರಲು ಅವರ ಫ್ರೆಂಡ್ಸ್ ದೊಡ್ಡ ಪ್ಲಾನ್ ಮಾಡಿದ್ದರು. ಅವನು ಶ್ರೀ ತನ್ನ ಗಂಡನ ಜೊತೆಗೆ ಫಾರಿನ್ನಲ್ಲಿ ಚೆನ್ನಾಗಿದ್ದಾಳೆ ಎಂದು ತಿಳಿದು ಸುಮ್ಮನಿದ್ದ. ಇವಳು ಅಜಯ್ ಮದುವೆ ಆಗಿರುವುದಾಗಿ ಕೇಳಿ ಸುಮ್ಮನಿದ್ದಳು. ಆದರೆ ಇಬ್ಬರ ಬಾಳಲ್ಲಿಯೂ ದುರಂತಗಳು ನಡೆದಿದ್ದು ಇಬ್ಬರಿಗೂ ತಿಳಿದಿರಲಿಲ್ಲ. ಯಾವಾಗ ಈ ವಿಷಯ ಫ್ರೆಂಡ್ಸ್ಗಳ ಮೂಲಕ ಎಲ್ಲರಿಗೂ ಹರಡಿತ್ತೋ ಆವಾಗ ಇವರಿಬ್ಬರನ್ನು ಒಂದು ಮಾಡುವ ಸ್ಕ್ಯಾಮ್ ಮಾಡಿದ್ದರು. ಇಬ್ಬರ ಮನೆಯವರ ಪರ್ಮಿಷನ್ ಕೂಡ ತೆಗೆದುಕೊಂಡಿದ್ದರು. ತಮ್ಮಿಂದಲೇ ಮಕ್ಕಳ ಬಾಳು ಹಾಳಾದ್ದರಿಂದ ಅವರೂ ಸಹ ಅವರು ಮಾಡಿದ ತಪ್ಪನ್ನು ಸರಿಪಡಿಸಲು ಒಪ್ಪಿದ್ದರು. ಇವರಿಬ್ಬರು ಹೀಗೆ ಅಳುತ್ತಾ ಒಂದೊಂದು ದಿಕ್ಕಿಗೆ ಹೋದದ್ದು ತಿಳಿದ ಅವರ ಫ್ರೆಂಡ್ಸ್ ಮಾತನಾಡಿಕೊಂಡು ಅವರಿಬ್ಬರನ್ನು ಮತ್ತೆ ಮಂಟಪಕ್ಕೆ ಕರೆತಂದರು. ಆದರೂ ಸಹ ಇಬ್ಬರಲ್ಲಿ ಮಾತಿಲ್ಲ. ಮೌನವಾಗಿಯೇ ಮದುವೆ ಮುಗಿಸಿದರು. ಹೀಗೆ ನಡೆದರೆ ಇವರಿಬ್ಬರೂ ಹತ್ತಿರ ಬರುವುದೇ ಇಲ್ಲ ಎಂದು ಎಲ್ಲರೂ ಸೇರಿ ಅವರಿಬ್ಬರು ಮಾತನಾಡುವಂತೆ ಮಾಡಲು ನಿರ್ಧರಿಸಿದರು. ಮದುವೆ ಮುಗಿದು ಎಲ್ಲ ಗೆಸ್ಟ್ಗಳು ಹೋದ ನಂತರ ಅಲ್ಲಿಯೇ ಉಳಿದುಕೊಂಡ ಇವರುಗಳೆಲ್ಲ ಶ್ರೀ ಮತ್ತು ಅಜಯ್ನನ್ನು ಮೋಸದಿಂದ ಒಂದು ರೂಮ್ನಲ್ಲಿ ಲಾಕ್ ಮಾಡಿದ್ದರು. ಹೊಳಗಿನಿಂದ ಎಷ್ಟು ಕೂಗಿದರೂ ಬಾಗಿಲು ತೆರೆಯದೆ, ನೀವಿಬ್ಬರೂ ಮೊದಲು ನಿಮ್ಮ ಈ 12 ವರ್ಷಗಳ ಜೀವನದ ಅನುಭವಗಳನ್ನು ಹಂಚಿಕೊಳ್ಳಿ, ಆಮೇಲೆ ನಿಮಗೇ ತಿಳಿಯುತ್ತದೆ ನಾವೆಲ್ಲರೂ ಸೇರಿ ಯಾಕೆ ಹೀಗೆ ಮಾಡಿದೆವು ಅಂತ. ಬೆಳಗ್ಗೆವರೆಗೂ ಬಾಗಿಲು ತೆರೆಯುವುದಿಲ್ಲ. ಇನ್ನು ನೀವುಂಟು, ನಿನ್ನ ಶ್ರೀ ಉಂಟು ಅಜಯ್ ಎನ್ನುತ್ತಾ ತಮ್ಮ ರೂಮಿಗೆ ತೆರಳಿದರು. ಹೊರಗೆ ಆದ ನಿಶಬ್ದದಿಂದ ಅವರೆಲ್ಲರೂ ಹೋಗಿರುವುದಾಗಿ ತಿಳಿದು ಕೂಗದೆ ಸುಮ್ಮನಾದರು. ಶ್ರೀಯನ್ನು ನೋಡುತ್ತಾ ಅಲ್ಲಿಯೇ ಇರುವ ಸೋಫಾದ ಮೇಲೆ ಇವನು ಕುಳಿತರೆ ಅವನ ಕಡೆಗೆ ನೋಡದೆ ನೇರ ಕಿಟಕಿ ಹತ್ತಿರ ಹೋಗಿ ಅದನ್ನು ತೆರೆದು ಮತ್ತೆ ಸಮುದ್ರವನ್ನು ನೋಡುತ್ತಾ ನಿಂತಳು. ರಾತ್ರಿ 8 ಗಂಟೆ. ದೂರದ ಅಲೆಗಳು ಅಷ್ಟು ಕಾಣದಿದ್ದರೂ ಕತ್ತಲಲ್ಲಿ ಅವುಗಳ ಶಬ್ದ ಕೇಳಬಹುದಿತ್ತು. ಕಡುಗತ್ತಲನ್ನು ನೋಡುತ್ತಾ ನಿಂತವಳಿಗೆ ಅಜಯ್ ಜೊತೆಗೆ ಕಳೆದ ಪ್ರತಿ ಕ್ಷಣವೂ ಕಣ್ಣ ಮುಂದೆ ಬರತೊಡಗಿದವು. ಆದರೆ ತಿರುಗಿ ಸೋಫಾದಲ್ಲಿ ಕುಳಿತ ಅವನನ್ನು ನೋಡುವ ಧೈರ್ಯ ಮಾಡಲಿಲ್ಲ. ಎಲ್ಲವನ್ನೂ ನೆನಪಿಸಿಕೊಂಡವಳೆ ಅಳುತ್ತಾ ಒಮ್ಮೆಲೆ ನೆಲಕ್ಕೆ ಕುಸಿದು ಕುಳಿತಳು. ಅದನ್ನು ನೋಡಿದ ಅಜಯ್ ಶ್ರೀ ಎನ್ನುತ್ತಾ ಅವಳ ಕಡೆಗೆ ಓಡಿ ಬಂದನು. ಅವಳನ್ನು ಮುಟ್ಟುವ ಧೈರ್ಯ ಆಗಲಿಲ್ಲ. ಆದರೆ ಬಿಕ್ಕಳಿಸಿ ಅಳುತ್ತಿರುವ ಅವಳನ್ನು ನೋಡಿದರೆ ಸಹಿಸಲಾಗದಷ್ಟು ನೋವು ಅವನಲ್ಲಿ. ತನ್ನ ಕಣ್ಣಂಚು ಒದ್ದೆ ಮಾಡಿಕೊಂಡು, ಏನಾಯ್ತು ಶ್ರೀ, ಯಾಕೆ ಅಳ್ತಿದೀಯಾ ಎಂದು ಕೇಳಿದಾಗ ಅಳುತ್ತಿರುವ ಅವಳ ಕೆಂಪನೆಯ ಕಣ್ಣುಗಳು ಅವನನ್ನೇ ದಿಟ್ಟಿಸಿದವು. ಅವುಗಳ ಹಿಡಿತ ತಾಳದೆ ಮುಖ ಕೆಳಗೆ ಹಾಕಿ, ಸಾರಿ ಶ್ರೀ ಅಂದು ಬರಕ್ಕಾಗಲಿಲ್ಲ.
ನನ್ನ ತಂದೆ ನನಗೆ ಅಡ್ಡಲಾಗಿ ನಿಂತಿದ್ದರು ಎಂದಷ್ಟೇ ಉತ್ತರಿಸಿದ. ಅವನ ಮಾತು ಕೇಳಿ ಕುಳಿತಲ್ಲಿಯೇ ಅವನಿಗೆ ಯು ಚೀಟರ್, ಲಯರ್, ಹೇಟ್ ಯು ಎನ್ನುತ್ತಾ ಅವನಿಗೆ ಒಡೆಯಲಾರಂಭಿಸಿದಳು. ಅವಳಿಗೆ ಇವನ ಮದುವೆ ಮುರಿದು ಬಿದ್ದದ್ದು ಮೊದಲೇ ಗೊತ್ತಾಗಿದ್ದು ಯಾರಿಗೂ ತಿಳಿದಿರಲಿಲ್ಲ. ಮದುವೆಯಾದ ತನ್ನನ್ನು ಅವನು ಸ್ವೀಕರಿಸುವುದಿಲ್ಲ ಎಂದು ತಿಳಿದು ದೂರ ಇದ್ದವಳಿಗೆ ಇಂದು ತನ್ನ ಭಾವನೆಗಳು ಕಂಟ್ರೋಲ್ ಮಾಡಲು ಆಗಲಿಲ್ಲ. ಅವಳ ಹೊಡೆತದಿಂದ ತಪ್ಪಿಸಿಕೊಳ್ಳದೆ ಸುಮ್ಮನೆ ಹೊಡೆಸಿಕೊಳ್ಳುತ್ತಿದ್ದ. ಸೋತು ಮತ್ತೆ ಜೋರಾಗಿ ಅಳುತ್ತಾ ಅವನ ಕೊರಳಿಗೆ ಬಿದ್ದಳು. ಅವಳ ಅಳು ನಿಲ್ಲುವವರೆಗೆ ಅವಳನ್ನು ತನ್ನ ಎದೆಗಪ್ಪಿಕೊಂಡು ನಿಂತನು ಸುಮ್ಮನೆ. ಅಳು ಕಮ್ಮಿಯಾದಾಗ ತಾನು ಅವನ ತೋಳಿನಲ್ಲಿದ್ದದ್ದು ಹರಿದು ಅವನಿಂದ ದೂರ ಸರಿದು ನಿಂತಳು. ಒಂದು ಕ್ಷಣ ಇಬ್ಬರಲ್ಲೂ ಮೌನ ಮುರಿದು ಶ್ರೀ ತಾನೇ ಮಾತಾಡಬೇಕು, ಅವನಂತೂ ತಪ್ಪಿನಲ್ಲಿದ್ದಾನೆ ಅಂದು ಸ್ವಲ್ಪ ಧೈರ್ಯ ತೋರಿಸಿ ತಂದೆಗೆ ಎದುರು ನಿಂತಿದ್ದರೆ ಇವತ್ತು ಈ ಪರಿಸ್ಥಿತಿ ಬರುತ್ತಿರಲಿಲ್ಲ. ನಿನ್ನ ಡಿವೋರ್ಸ್ ಆಯಿತು ಅಂತ ಕೇಳಿಪಟ್ಟೆ. ಶ್ರೀ ಮೊದಲು ಮಾತನಾಡಿದ್ದು. ಎರಡೂ ಕೈಗಳನ್ನು ಕಟ್ಟಿಕೊಂಡು ಕಿಟಕಿಯ ಹೊರಗೆ ನೋಡುತ್ತಿರುವ ಅಜಯ್ ನಿಟ್ಟುಸಿರು ಬಿಟ್ಟು ಹ್ಞೂ ಎಂದನಷ್ಟೆ. ಯಾಕೆ ನಿನ್ನಂಥ ಒಳ್ಳೆಯ ವ್ಯಕ್ತಿಯನ್ನ ಬಿಡಲು ಕಾರಣ? ಅವಳಿಗೆ ದುಡ್ಡು ಮುಖ್ಯವಾಗಿತ್ತು. ನನ್ನ ಸಂಬಳ ಅವಳಿಗೆ ಸಾಲುತ್ತಿಲ್ಲ ಎಂದು ಕಂಪ್ಲೇಂಟ್. ನನ್ನ ಅವಳ ಕೈಗೊಂಬೆಯಾಗಿಸಿಕೊಂಡಿದ್ದಳು. ನಾನು ನಿನ್ನನ್ನು ಕಳೆದುಕೊಂಡ ಗಿಲ್ಟ್ನಲ್ಲಿ ಅವಳು ಮಾಡುತ್ತಿದ್ದ ಎಲ್ಲವನ್ನೂ ಪ್ರಶ್ನಿಸದೆ ಸುಮ್ಮನಿರುತ್ತಿದ್ದೆ. ಕೊನೆಗೆ ಅವಳು ಡಿವೋರ್ಸ್ ಕೇಳಿದಳು. ಮರು ಮಾತನಾಡದೆ ಒಪ್ಪಿದೆ. ನನಗೆ ಜೀವನದ ಮೇಲೆ ಯಾವ ಆಸೆಯೂ ಇರಲಿಲ್ಲ. ನಿನ್ನ ಕಳೆದುಕೊಂಡ ನಂತರ ನಿನಗೋಸ್ಕರ 8 ವರ್ಷಗಳು ಕಾದೆ. ನಂತರ ಅಪ್ಪ ಅಮ್ಮನ ಒತ್ತಾಯದಿಂದ ಮದುವೆಯಾದರೋ ಅದನ್ನು ಸಹ ನನ್ನಿಂದ ಉಳಿಸಿಕೊಳ್ಳಲು ಆಗಲಿಲ್ಲ. ಈಗ ಅವಳು ಎಲ್ಲಿದ್ದಾಳೆ ಗೊತ್ತಿಲ್ಲ. ಆದರೆ ಅವಳ ಮದುವೆಯಾಗಿದೆ. ದುಡ್ಡಿರುವವರನ್ನೇ ಆರಿಸಿ ಮದುವೆಯಾಗಿದ್ದಾಳೆ. ಮತ್ತೆ ಮೌನ ಇಬ್ಬರಲ್ಲೇ. ಕಡಲನ್ನು ದಿಟ್ಟಿಸುತ್ತಾ ನಿಂತವನನ್ನು ಮತ್ತೆ ತಿರುಗಿ ನೋಡಿ, ನನ್ನ ನೆನಪು ಬಂದಿಲ್ವಾ ಈ 12 ವರ್ಷಗಳಲ್ಲಿ? ಶ್ರೀಯ ಪ್ರಶ್ನೆ ಮತ್ತೆ ಅವನೆದರು. ತೆರೆಗೆ ಅವಳ ಕಡೆಗೆ ನೋಡುತ್ತಿರುವವನ ಕಂಗಳು ತುಂಬಿ ಬಂದವು. ಯಾಕೆ ಅಂತ ಇವಳಿಗೂ ಗೊತ್ತು. ಆದರೂ ಇಂತಹ ಪ್ರಶ್ನೆ ಕೇಳಿರುವಳು. ನಿನ್ನ ಮರೆತರೆ ತಾನೇ ನೆನಪು ಮಾಡಿಕೊಳ್ಳುವುದು. ಪ್ರತಿ ಉಸಿರಿನಲ್ಲೂ ನೀನಿದೆಯಾ. ಆದರೆ ನೀನು ನನ್ನವಳಲ್ಲ ಎನ್ನುವ ನೋವು ನನ್ನ ಯಾವಾಗಲೂ ನಿನ್ನ ಬಗ್ಗೆ ಯೋಚಿಸುವುದಕ್ಕೆ ತಡೆ ಹಿಡಿದಿದೆ. ನಿನ್ನ ಜೊತೆಗೆ ಬಾಳುವ ಲಕ್ಕಂತೂ ನನಗಿಲ್ಲ. ಆದರೆ ನಿನ್ನ ಜೊತೆಗೆ ಕಳೆದ ಆ 5 ವರ್ಷಗಳ ನೆನಪು ಸದಾ ನನ್ನ ಜೊತೆಗೆ ಇರುತ್ತವೆ. ಈಗ ಇವಳ ಕಣ್ಣುಗಳೂ ಸಹ ಕಣ್ಣೀರಿಂದ ತುಂಬಿ ತುಳುಕಿದವು. ನೀನು ಒಬ್ಬಳೇ ಬಂದಿರುವಿಯಾ? ನಿನ್ನ ಗಂಡ ಬಂದಿಲ್ವಾ ನಿನ್ನ ಜೊತೆ? ಈಗ ಉತ್ತರ ಹೇಳುವ ಸರದಿ ಇವಳದ್ದು. ಇವನ ಪ್ರಶ್ನೆಗೆ ಎದೆ ಬಡಿತ ತೀವ್ರವಾಗಿ ನಿಂತಲ್ಲೇ ನಡುಗಿದಳು. ಅವಳು ಹಾಗೆ ಫೀಲ್ ಮಾಡಿಕೊಳ್ಳುವುದು ಕಂಡು, ನಿನಗೆ ಇಷ್ಟ ಇಲ್ಲವೆಂದರೆ ಹೇಳಬೇಡ ಶ್ರೀ, ರಿಲ್ಯಾಕ್ಸ್ ಎಂದನು. ಸುಮ್ಮನೆ ನಿಂತ ಅವಳನ್ನು ನೋಡಿ, ನೀನು ಚೆನ್ನಾಗಿದೆಯಾ ಅವರ ಜೊತೆ ಅಂದ್ಕೊಳ್ತೀನಿ. ಇವತ್ತು ನಡೆದ ಈ ಭೇಟಿಯಿಂದ ನಿನ್ನ ತಲೆ ಕೆಡಿಸಿಕೊಳ್ಳಬೇಡ. ಇಲ್ಲಿಂದ ಹೋಗುತ್ತಲೇ ಎಲ್ಲ ಮರೆತು ಬಿಡು, ನನ್ನನ್ನೂ ಸಹ. ನಾನು ನಿನ್ನ ನೆನಪಿನ ಜೊತೆ ಚೆನ್ನಾಗಿದ್ದೇನೆ. ನಾ ಸತ್ತರೆ ಮಾತ್ರ ಅವು ಅಳಿಯಬಹುದು. ಸಾಯುವ ಮಾತನಾಡುತ್ತಿರುವ ಅವನ ಬಾಯಿಯ ಮೇಲೆ ಕೈ ಇಟ್ಟಳು ಹತ್ತಿರ ಬಂದು. ಅವಳು ಅಷ್ಟು ಹತ್ತಿರ ನಿಂತದ್ದು 12 ವರ್ಷಗಳ ಹಿಂದೆ. ಇಂದು ಮತ್ತೆ ಅಷ್ಟೇ ಹತ್ತಿರದಲ್ಲಿದ್ದಾಳೆ. ಅವಳ ಕಣ್ಣುಗಳು ಅವನು ಗಾಬರಿಯಿಂದ ತನ್ನನ್ನೇ ನೋಡುತ್ತಿರುವ ಕಣ್ಣುಗಳನ್ನೇ ನೋಡುತ್ತಿವೆ. ಅವನ ಬಾಯಿ ಮೇಲಿನ ಕೈ ತೆಗೆಯದೇನೆ, ನಾವಿಬ್ಬರೂ ಜೊತೆಯಲ್ಲಿಲ್ಲ ಅಜಯ್. ಅವರು ನನ್ನ ಬಿಟ್ಟು ಹೋಗಿ 12 ವರ್ಷ ಆಯಿತು. ಮದುವೆ ಆದ 5ನೇ ದಿನ ಹೋದವರು ಇಂದಿಗೂ ವಾಪಸ್ ಬಂದಿಲ್ಲ. 5 ವರ್ಷಗಳ ಹಿಂದೆ ಡಿವೋರ್ಸ್ ಪೇಪರ್ ಕಳಿಸಿದ್ರು, ಸೈನ್ ಮಾಡಿಕೊಟ್ಟೆ. ಈಗ ಅಪ್ಪನ ಮನೆಯಲ್ಲೇ ಇದ್ದೀನಿ ಎಂದು ಅವನ ಕಣ್ಣಲ್ಲೇ ನೋಡುತ್ತಾ ಹೇಳಿದಳು. ಅವಳ ಕೈ ತೆಗೆದು ಅವಳು ಅನುಭವಿಸಿದ ನೋವಿಗೆ ತಾನೇ ಕಾರಣ ಎಂದು ದುಃಖ ಪಡುತ್ತಾ ಅವಳನ್ನು ಬಿಗಿಯಾಗಿ ಎದೆಗೆ ತಬ್ಬಿಕೊಂಡನು. ಅವಳ ತಲೆ ಅವನ ಎದೆಯ ಮೇಲಿದ್ದು ಹೃದಯ ಬಡಿತ ಕೇಳುವ ಭಾಗ್ಯ ಎಷ್ಟೋ ದಿನಗಳ ನಂತರ ಇವಳದಾಗಿತ್ತು. ಸುಮ್ಮನೆ ಅವನ ಎದೆಗೆ ಒರಗಿದವಳಿಗೆ ಹಳವೂ ನಿಂತು ಬಿಟ್ಟಿತ್ತು. ಇಷ್ಟು ವರ್ಷಗಳ ಒಂಟಿತನ ಇಂದು ಇನಿಯನ ತೋಳು ಹಿತವೆನಿಸಿತು. ಅವಳು ಸಹ ತನ್ನನ್ನು ತನ್ನ ಕೈಗಳಿಂದ ಬಿಗಿಯಾಗಿ ಹಿಡಿದದ್ದು ನೋಡಿ ಕೊಂಚ ಸಮಾಧಾನ. 1 ಗಂಟೆಯಾದರೂ ಇಬ್ಬರೂ ಹಾಗೇ ನಿಂತಿರಬೇಕು. ಅವಳ ತಲೆ ಮೇಲಿಂದ ಶ್ರೀ ಎನ್ನುವ ಶಬ್ದ ಕೇಳುತ್ತಲೇ ಎಂದು ಉತ್ತರಿಸಿದಳು. ಅವಳನ್ನ ತನ್ನಿಂದ ದೂರ ಸರಿಸಿ ಅವಳ ಕೆನ್ನೆ ಮೇಲೆ ಕೈ ಇಟ್ಟು, ನನಗೆ ನಿನ್ನ ಬಾಳಲ್ಲಿ ಬರಲು ಇನ್ನೊಂದು ಚಾನ್ಸ್ ಕೊಡ್ತೀಯಾ ಎಂದು ಕೇಳಿದನು. ಮದುವೆಯಾದ ತನ್ನನ್ನು ಅವನು ಸ್ವೀಕರಿಸುತ್ತಾನೋ ಇಲ್ಲವೋ
ಎಂದೋಚಿಸಿ ಅವಳಿಗೆ ಈ ಪ್ರಶ್ನೆಯಿಂದ ಆಶ್ಚರ್ಯ ಮತ್ತು ಸಂತೋಷ ಎರಡೂ ಆಯಿತು. ಮತ್ತೆ ಕಣ್ಣೀರು ಸುರಿಸುತ್ತಾ ಹೂ ಎಂದು ತಲೆ ಹಾಕಿದಳು. ಅಳುತ್ತಿರುವ ಅವಳ ಕಣ್ಣುಗಳನ್ನು ಹೊರಿಸಿ, ಅತ್ತಿದ್ದು ಸಾಕು, ಇನ್ನು ಮುಂದೆ ನಿನ್ನನ್ನು ಅಳುವುದಕ್ಕೆ ಬಿಡುವುದಿಲ್ಲ. ಎಷ್ಟು ಸುಂದರವಾಗಿದ್ದೀಯಾ, ಹತ್ತು ನಿನ್ನ ಸುಂದರ ಕಣ್ಣುಗಳು ಕೆಂಪಾಗಿವೆ. ಹೋಗು, ಬಿಸಿ ನೀರಿಂದ ಮುಖ ತೊಳೆದುಕೊಂಡು ಬಾ ಎಂದನು. ಇಲ್ಲ, ನನಗೆ ಮದುವೆಯಲ್ಲಿ ಓಡಾಡಿ ಸುಸ್ತಾಗಿದೆ, ಸ್ನಾನ ಮಾಡಬೇಕು ಎಂದಳು ಅವನಿಂದ ದೂರ ಸರಿಯುತ್ತಾ. ಆದರೆ ಬಟ್ಟೆ ಶ್ರೀ ಎಂದವನನ್ನು ನೋಡಿ ನಗುತ್ತಾ, ಈ ರೂಮ್ ನನ್ನದು ಅಜಯ್, ಇದೇ ರೂಮ್ ನನಗಾಗಿ ಬುಕ್ ಮಾಡಿದ್ದು ಎನ್ನುತ್ತಾ ತನ್ನ ಲಗೇಜ್ ತೋರಿಸಿ ಅದರಿಂದ ಬಟ್ಟೆ ತೆಗೆದುಕೊಂಡಳು. ಅವಳು ಸ್ನಾನ ಮಾಡಿ ಬರುವವರೆಗೆ ಟಿವಿ ನೋಡುತ್ತಾ ಕುಳಿತ ಅಜಯ್ ಮೊಬೈಲ್ ರಿಂಗ್ ಆಯಿತು. ಅವನ ಫ್ರೆಂಡ್ಸ್ ಕಾಲ್ ಮಾಡಿದ್ದರು. ತಾವಿಬ್ಬರೂ ಒಂದಾಗಿ ಮದುವೆಯಾಗುವುದಾಗಿ ಡಿಸೈಡ್ ಮಾಡಿರುವ ಬಗ್ಗೆ ಹೇಳಿ ಲಾಕ್ ತೆಗೆಯಲು ಕೇಳಿಕೊಂಡನು. ಲಾಕ್ ತಾವಿದ್ದ ರೂಮಿನ ಒಂದು ಫ್ಲವರ್ ಪಾಟ್ನಲ್ಲಿ ಇಟ್ಟು ಮಾಸ್ಟರ್ ಕೀಯಿಂದ ಅವರನ್ನು ಲಾಕ್ ಮಾಡಿದ್ದಾಗಿ ತಿಳಿಸಿ ಫೋನ್ ಇಟ್ಟರು. ಅದನ್ನು ತೆಗೆದುಕೊಂಡು ಅವಳಿಗೂ ಹಸಿವಾಗಿರಬಹುದು ಎಂದು ಊಟವನ್ನು ರೂಮ್ನಲ್ಲಿ ಆರ್ಡರ್ ಮಾಡಿದನು. ತಲೆ ಸ್ನಾನ ಮಾಡಿ ಕುರ್ತಾ ಪೈಜಾಮ್ ಹಾಕಿಕೊಂಡು ಬಾತ್ರೂಮಿಂದ ಬಂದ ಅವಳನ್ನು ನೋಡುತ್ತಾ ಕಳೆದು ಹೋದ. ತುಂಬ ಫ್ರೆಶ್ ಆಗಿ ಕಾಣುತ್ತಿರುವ ಅವಳ ಕಡೆಗೆ ತನ್ನನ್ನು ಸೆಳೆತದಿಂದ ತಡೆಯದಾದನು. ಮನದಲ್ಲಿದ್ದ ಭಾವನೆಗಳೆಲ್ಲ ಇದ್ದು ಅಲೆಗಳಂತೆ ಬೋರ್ಗರೆಯುತ್ತಿದ್ದವು. ಅವಳ ಜೊತೆ ಊಟ ಮುಗಿಸಿದ. ಊಟ ಮಾಡುತ್ತಿರುವಾಗ ಆಗಾಗ ಅವಳನ್ನು ಕದ್ದು ಕದ್ದು ನೋಡುತ್ತಿರುವ ಅವನಲ್ಲಿ ಮೊದಲ ಹಳೆಯ ಪ್ರೇಮಿ ಜೀವಂತವಾಗಿದ್ದ ಆ ಕ್ಷಣ. ಊಟ ಮುಗಿದ ನಂತರ ತಾನು ಸ್ನಾನ ಮಾಡಲೆಂದು ಬಾತ್ರೂಮ್ ಸೇರಿದನು. ಆದರೆ ಇಬ್ಬರ ನಡುವೆ ಇರುವುದು ಒಂದೇ ಟವಲ್, ಇನ್ನೊಂದು ಅವಳ ತಲೆ ಕೂದಲಿನಲ್ಲಿದೆ. ಹಸಿಯಾಗಿದೆ. ಸ್ನಾನ ಮುಗಿಸಿದವನು ಟವಲ್ ತರಲು ನೆನಪು ಹೋಗಿದ್ದು ನೋಡಿ ಬಾಗಿಲು ತೆರೆದು ಶ್ರೀಗೆ ಟವಲ್ ಕೇಳಿದಾಗ ನಾಚುತ್ತಾ ತಂದು ಅವನ ಕೈಗೆ ಕೊಡಲು ಮುಂದಾದಳು. ಟವಲ್ ಸುತ್ತಿಕೊಂಡು ಹೊರಬಂದ ಅಜಯ್ ಹತ್ತಿರ ರಾತ್ರಿ ಹಾಕಲು ಬಟ್ಟೆ ಇರಲಿಲ್ಲ. ಆದ್ದರಿಂದ ಟವಲ್ ಸುತ್ತಿಕೊಂಡು ಮಲಗುವ ನಿರ್ಧಾರ ಮಾಡಿದನು. ಹೇಗೋ ಹೊದಿಕೆ ಇರುತ್ತಲ್ಲ ಎನ್ನುವ ಭರವಸೆಯಲ್ಲೇ ಇಬ್ಬರೂ ಟಿವಿ ನೋಡುತ್ತಾ ಸೋಫಾದಲ್ಲಿ ಕೊಂಚ ದೂರದಲ್ಲಿ ಕುಳಿತಿದ್ದರು. ಅವನು ಸ್ಪೋರ್ಟ್ಸ್ ಚಾನಲ್ ಬೇಕು, ಅವಳು ಫಿಲಂ ನೋಡಬೇಕು ಎಂದು ಇಬ್ಬರಲ್ಲೂ ಜಗಳ. ಎಷ್ಟೋ ದಿನಗಳ ನಂತರ ಇವತ್ತು ಹಳೆಯ ಪ್ರೇಮಿಗಳಾಗಿದ್ದರು. ರಿಮೋಟ್ ಕಸಿದುಕೊಳ್ಳಲು ಮುಂದಾದ ಶ್ರೀಯನ್ನು ಕೈ ಮೇಲೆ ಎತ್ತಿ ಸತಾಯಿಸುತ್ತಿದ್ದ. ಹಾಯ ತಪ್ಪಿ ಅವನ ಮೇಲೆ ಬಿದ್ದವಳಿಗೆ ಅರಿವೇ ಇಲ್ಲ. ರಿಮೋಟ್ ಒಂದೇ ಅವಳ ಲಕ್ಷ್ಯ. ಆದರೆ ದಾಂಪತ್ಯ ಸುಖ ಹೊಂಡ ಅಜಯ್ಗೆ ಇವಳ ಸ್ಪರ್ಶ ತಡೆದುಕೊಳ್ಳಲು ಆಗಲಿಲ್ಲ. ರಿಮೋಟ್ ಬಿಟ್ಟು ಅವಳ ನಡುವಿಗೆ ಕೈ ಹಾಕಿ ಅವಳನ್ನು ತನ್ನ ಕಡೆಗೆ ಎಳೆದುಕೊಂಡನು. ಒದ್ದೇ ಇರುವ ಕೂದಲು ಅವಳ ಎರಡೂ ಭುಜದ ಮೇಲೆ ಹರಡಿದ್ದವು. ಆಗ ತಾನೇ ಸ್ನಾನ ಮುಗಿಸಿದ ಫ್ರೆಶ್ ಹಾಗೂ ಮೃದುವಾದ ದೇಹ ಅವನ ತೋಳಲ್ಲಿ. ಅವಳ ಹಣೆಯ ಮೇಲಿನ ಕೂದಲನ್ನು ಸರಿಸುತ್ತಾ ಅವಳ ಕೆಂಪಾದ ತುಟಿಗಳನ್ನು ನೋಡುತ್ತಿದ್ದ. ಶ್ರೀ ಒಂದು ಕ್ಷಣ ಪೆಚ್ಚಾದಳು ಇವನ ಸಡನ್ ವರ್ತನೆಗೆ. ಅವನು ತನ್ನ ಇನ್ನೊಂದು ಕೈಯನ್ನು ಅವಳ ತಲೆ ಹಿಂದೆ ಹಿಡಿದು ಅವಳ ತುಟಿಗಳಿಗೆ ತನ್ನ ತುಟಿಗಳಿಂದ ಸ್ಪರ್ಶಿಸಿದನು. ಮೈ ಜುಮ್ಮೆಂದಿತು ಇಬ್ಬರಲ್ಲೋ. ಅಜಯ್, ಬಿಡು ನನ್ನ ಎಂದು ದೂರ ತಳ್ಳುತ್ತಿರುವ ಅವಳನ್ನು ಮತ್ತಷ್ಟು ತನ್ನ ಹತ್ತಿರಕ್ಕೆ ಎಳೆದುಕೊಂಡು ಅವಳ ಹದರಕ್ಕೆ ಚುಂಬಿಸಲು ಶುರು ಮಾಡಿದನು. ಮೊದಲು ಅದಕ್ಕೆ ವಿರೋಧಿಸುತ್ತಾ ಅವನ ಎದೆಗೆ ಮುಷ್ಟಿಯಿಂದ ಒಡೆಯುತ್ತಿದ್ದವಳು ಸೋತು ಸುಮ್ಮನಾದಳು. ಅವಳ ತುಟಿಗಳಿಂದ ಜೇನು ಸವಿಯುತ್ತಿರುವ ಅವನು ಬಿಡುವ ಮಾತೇ ಇಲ್ಲ. ಅವಳಿಗೆ ಉಸಿರಾಡಲು ಕಷ್ಟವಾಗಿ ಚಡಪಡಿಸುತ್ತಿರುವುದು ನೋಡಿ ಬಿಟ್ಟವನು, ನೀನಿನ್ನು ಕಿಸ್ ಮಾಡೋದು ಕಲ್ತಿಲ್ಲ ಎನ್ನುತ್ತಾ ತನ್ನ ತುಟಿ ಒರೆಸಿಕೊಂಡು ಡೋಂಟ್ ಫರ್ಗೆಟ್ ಟು ಟೇಕ್ ಎ ಬ್ರೀತ್ ವೈಲ್ ಕಿಸ್ಸಿಂಗ್ ಎನ್ನುತ್ತಾ ಅವಳ ತಲೆ ಮೇಲೆ ಕೈಯಿಟ್ಟು ಚಿಕ್ಕ ಮಕ್ಕಳ ಥರ ಅಲ್ಲಾಡಿಸಿ ಅಲ್ಲಿಂದ ಎದ್ದು ನಿಂತ. ತನ್ನ ತುಟಿಗಳಿಗೆ ಅಡ್ಡ ಕೈ ಹಿಡಿದು ಜೋರಾಗಿ ಉಸಿರಾಡುತ್ತಿರುವವಳಿಗೆ ತನ್ನ ಹಳೆಯ ಅಜಯ್ ವಾಪಸ್ ಬಂದ ನಂಬಿಕೆ ಮೂಡಿತು. ಮೊದಲು ಹೀಗೆ ಡೀಪ್ ಫ್ರೆಂಚ್ ಕಿಸ್ನ ಕೊಡುತ್ತಿದ್ದದ್ದು ನೆನಪಾಗಿ ನಾಚಿದಳು. ಆದರೆ ಈ ಗಳಿಗೆಯನ್ನು ನಿದ್ರೆ ಮಾಡಿ ಕಳೆದುಕೊಳ್ಳಲು ಮನಸ್ಸಾಗಲಿಲ್ಲ ಅಜಯ್ಗೆ. ಎದ್ದು ನಿಂತ ಅವನು ಅವಳನ್ನು ತನ್ನ ತೋಳಲ್ಲಿ ಎತ್ತಿಕೊಂಡು ಬೆಡ್ಡಿನ ಮೇಲೆ ಮಲಗಿಸಿದ. ಅವಳಲ್ಲಿ ನಾಚಿಕೆ, ಭಯ ಎಲ್ಲವೂ ಆವರಿಸಿ ಗಂಟಲು ಕಟ್ಟಿತು. ತನ್ನಲ್ಲಿ ಹುಕ್ಕುತ್ತಿರುವ ಆಸೆಗಳ ಅಲೆಗಳ ಸೆಳೆತಕ್ಕೆ ಒಳಗಾಗಿ ಮತ್ತೆ ಅವಳನ್ನು ತನ್ನ ತೋಳವಶಕ್ಕೆ ತೆಗೆದುಕೊಂಡು ಸಾವಿರ ಮುತ್ತುಗಳ ಸುರಿಮಳೆ ಸುರಿದು ಅವಳ ಭಯವನ್ನು ನಿವಾರಿಸಿದ. ಇಬ್ಬರಲ್ಲೂ ಹೆಚ್ಚುತ್ತಿರುವ ಉಸಿರಿನ ವೇಗ ಅವರು ಮೈಮರೆತಿರುವುದು ಎದ್ದು ತೋರಿಸುತ್ತಿತ್ತು. ಅವಳಲ್ಲಿ ಒಂದಾಗುವ ಸಮಯದಲ್ಲೇ ಅವಳ ನರಳಾಟ, ಕಿರುಚಾಟ ಕಂಡು ಆಶ್ಚರ್ಯವಾದರೂ ಅದನ್ನು ಲೆಕ್ಕಿಸದೆ ಮುಂದುವರೆದು ಅವಳನ್ನು ಸಂಪೂರ್ಣವಾಗಿ ಪಡೆದುಕೊಂಡ.
ಸುಖದ ಅಂತಿಮ ಚರಣವನ್ನು ತಲುಪಿದ ನಂತರ ಅವಳಿಂದ ದೂರ ಸರಿದ ಅವನಿಗೆ ಮೊದಲಾದ ಆಶ್ಚರ್ಯದ ಜೊತೆಗೆ ಇನ್ನಷ್ಟು ಆಶ್ಚರ್ಯ ಕಾದಿತ್ತು. ಅದನ್ನು ಕಂಡವನೇ ಅವಳ ಹತ್ತಿರ ಹೋಗಿ ಶ್ರೀ ಎಂದನು. ಅವಳು ಕಣ್ಣು ತೆರೆದು ಅವನನ್ನು ನೋಡಿ ನಾಚಿಕೆಯಿಂದ ಅವನ ಕೊರಳಲ್ಲಿ ತನ್ನ ಮುಖವನ್ನು ಬಚ್ಚಿಟ್ಟಳು. ಅವಳ ತಲೆ ಮೇಲೆ ಕೈ ಆಡಿಸುತ್ತಾ, ನಾನು ಮುಟ್ಟುವುದಕ್ಕಿಂತ ಮುಂಚೆ ಆರ್ ಯು ವರ್ಜಿನ್ ಎಂದು ಕೇಳಿದನು. ಆ ಪ್ರಶ್ನೆಗೆ ಉತ್ತರಿಸದೆ ಸಂಕೋಚದಿಂದ ಅವನನ್ನು ಇನ್ನೂ ಹತ್ತಿರ ಹೋಗಿ ತಬ್ಬಿಕೊಳ್ಳುತ್ತಿರುವವಳ ಬಾಯಲ್ಲಿ ನೋವಿನಿಂದ ಎಸ್ ಎನ್ನುವ ಶಬ್ದ ಹೊರಬಂತು. ಅವಳನ್ನು ತನ್ನ ಎದೆಗೆ ಗಟ್ಟಿಯಾಗಿ ಹಿಡಿದು ಅವಳ ಹಣೆಗೆ ಮುತ್ತಿಟ್ಟು ಆನ್ಸರ್ ಮೀ ಎಂದನು. ಅವನ ಎದೆ ಮೇಲೆ ಮಲಗಿ ಬೆರಳಾಡಿಸುತ್ತಾ, ಹೇಳಿಲ್ವಾ ಅವರು ಹೋದವರು ವಾಪಸ್ ಬಂದೇ ಇಲ್ಲ ಅಂತ? ಮದುವೆಲೂ ಮತ್ತು ಅವರ ಮನೆಗೆ ಹೋದ ನಂತರವೂ ಅವರು ನನ್ನ ಕಡೆಗೆ ಕಣ್ಣೆತ್ತಿಯೂ ನೋಡಲಿಲ್ಲ. ಹೋಗುವಾಗ ಒಂದು ಲೆಟರ್ ಬಿಟ್ಟು ಹೋಗಿದ್ದರು. ನನ್ನನ್ನು ಕ್ಷಮಿಸು, ನನಗೀಗಾಗಲೇ ಮದುವೆಯಾಗಿದೆ, 2 ಮಕ್ಕಳಿದ್ದಾರೆ. ಅವರ ಮುಖ ನೋಡಬೇಕಾದರೆ ನಿನ್ನ ಬಿಡುವುದೇ ಲೇಸು ಎನಿಸಿ ಈ ನಿರ್ಧಾರ ಕೈಗೊಂಡಿದ್ದೇನೆ ಎಂದು ಬರೆದಿತ್ತು. ಆದರೆ ನನ್ನ ಹಲವು ಪ್ರಶ್ನೆಗೆ ಉತ್ತರಿಸಲು ಅವರಿಂದೂ ನನ್ನ ಕೈಗೆ ಸಿಗಲಿಲ್ಲ. ಅತ್ತೆ ಮಾವ ದಿನೇ ದಿನೇ ನನ್ನ ನೋಡಿ 1 ವರ್ಷ ಕೊರಗಿದರು. ನಮ್ಮ ಮನೆಯವರಿಗೆ ವಿಷಯ ತಿಳಿಯುತ್ತಲೇ ನನ್ನ ಅಲ್ಲಿಂದ ಕರೆದುಕೊಂಡು ಬಂದರು ಎಂದು ಒಂದೇ ಉಸಿರಿನಲ್ಲಿ ತನ್ನ ಜೀವನದಲ್ಲಿ ನಡೆದಿದ್ದು ಹೇಳಿ ಮುಗಿಸಿದಳು. ಏನು ಮಾತನಾಡಬೇಕು ಎಂದು ತಿಳಿಯದೆ ಅವಳಿಗೆ ತನ್ನ ಪ್ರೀತಿಯನ್ನೆಲ್ಲ ಧಾರೆ ಎರೆಯಲು ಮತ್ತೆ ಸಜ್ಜಾದವನು ಅವಳನ್ನು ಮನಸಾರೆ ಮುದ್ದಿಸಿ ನಿನಗೆ ನಾನಿರುವೆ ಎನ್ನುತ್ತಾ ಸೆಕ್ಯೂರ್ ಫೀಲ್ ಮಾಡಿಸಿದನು. ಹೀಗೆ ಪ್ರೀತಿಸಿದವರು ಮತ್ತೆ ಒಂದಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡರು. ಅಲ್ಲಿಂದ ವಾಪಸ್ ಹೋಗದೆ ಅವರಿಬ್ಬರ ತಂದೆ ತಾಯಿಯನ್ನು ಕರೆಸಿ ಅವರಿಬ್ಬರ ಮದುವೆ ಮಾಡಿಸಿದರು. ಅವರ ಫ್ರೆಂಡ್ಸ್ ಮಾಡಿದ ಈ ಉಪಕಾರಕ್ಕೆ ಥ್ಯಾಂಕ್ಸ್ ಹೇಳಿದ ಇಬ್ಬರು ಹೊಸ ಜೀವನವನ್ನು ತಮ್ಮದಾಗಿಸಿಕೊಂಡರು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.